ನಮಸ್ತೆ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ದ್ವಿತೀಯ ಭಾಷೆ ಕನ್ನಡ 6ನೇ ತರಗತಿಯ ಗದ್ಯಪಾಠ 1 ತೋಳ ಬಂತು ತೋಳ ಈ ಒಂದು ಗದ್ಯದ ವಿವರಣೆಯನ್ನು ಮಾಡೋಣ. ಇಂದಿನ ಒಂದು ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಗದ್ಯದ ವಿವರಣೆಗೆ ಹೋಗುವುದಕ್ಕಿಂತ ಮುಂಚೆ ಈ ಒಂದು ಪಾಠ ಪ್ರವೇಶವನ್ನು ತಿಳಿಯೋಣ. ಬನ್ನಿ ಮಕ್ಕಳೇ, ಮಕ್ಕಳಲ್ಲಿ ಆಟ ತುಂಟಾಟಗಳು ಇರುವುದು ಸಹಜ. ಮಕ್ಕಳಂದ ಮೇಲೆ ಆಟ ತುಂಟಾಟಗಳು ಏನಾಗಿರ್ತವೆ ಅಂದರೆ ಸಾಮಾನ್ಯವಾಗಿರ್ತವೆ. ಕೆಲವೊಂದು ಸಲ ಆಟ ಆಡ್ತಾ ತುಂಟಾಟಗಳನ್ನು ಮಾಡೋದನ್ನು ನಾವು ನೋಡಬಹುದು. ಆದರೆ ಅವು ತನಗಾಗಲಿ ಅಂದರೆ ಆ ಮಕ್ಕಳಿಗಾಗಲಿ ಇತರರಿಗಾಗಲಿ ಅಂದರೆ ಬೇರೆಯವರಿಗಾಗಲಿ ನೋವು ಇಲ್ಲವೇ ದುಃಖವನ್ನು ತರಬಾರದು. ಮಕ್ಕಳು ಮಾಡುವಂಥ ಒಂದು ತುಂಟಾಟಗಳು ಆ ಮಕ್ಕಳಿಗೆ ಆಗಲಿ ಅಥವಾ ಆ ಮಕ್ಕಳಿಂದ ಬೇರೆಯವರಿಗಾಗಲಿ ಆ ಒಂದು ತುಂಟಾಟದಿಂದ ಸಮಸ್ಯೆ ಅಥವಾ ಬೇರೆಯವರಿಗೆ ದುಃಖ ತಂದುಕೊಳ್ಳದೇ ರೀತಿಯಲ್ಲಿ ಏನಾಗಲಿ ಇರಲಿ ಅಂತ ಏನು ಮಾಡ್ತಾರೆ ಹೇಳ್ತಾರೆ. ಇಲ್ಲಿ ಏನೋ ಮಾಡಲು ಹೋಗಿ ಇನ್ನೇನೋ ಅಪಾಯವನ್ನು ತಂದುಕೊಳ್ಳಬಾರದು. ಏನೋ ತುಂಟಾಟ ಮಾಡೋದಕ್ಕೆ ಹೋಗಿ ಅದರಿಂದ ಏನು ಮಾಡಬಾರ್ದು, ಅಪಾಯವನ್ನು ಏನು ಮಾಡಬಾರ್ದು, ತಂದುಕೊಳ್ಳಬಾರದು. ತುಂಟಾಟಕ್ಕೆ ತಮಾಷೆಗೆ ಒಂದು ಮಿತಿ ಇರುತ್ತದೆ. ತುಂಟಾಟ ಮಾಡೋದಕ್ಕೆ ಅಥವಾ ತಮಾಷೆ ಮಾಡೋದಕ್ಕೂ ಕೂಡ ಏನಾಗಿರುತ್ತೆ ಅಂದರೆ ಒಂದು ಲಿಮಿಟ್ ಅಂತಕ್ಕಂಥದ್ದು ಅಥವಾ ಒಂದು ಮಿತಿ ಅಂತಕ್ಕಂಥದ್ದು ಇರುತ್ತದೆ. ಆ ಮಿತಿ ಮೀರಿದರೆ ಅಪಾಯ ತಪ್ಪಿದ್ದಲ್ಲ. ಆ ಮಿತಿ ಮೀರಿ ನಾವೇನು ಮಾಡಬಾರ್ದು, ತುಂಟಾಟವನ್ನು ಏನು ಮಾಡಬಾರ್ದು. ಎಷ್ಟು ನಾವು ತಮಾಷೆ ಮಾಡಬೇಕು ಅಥವಾ ತುಂಟಾಟ ಮಾಡಬೇಕು ಅಷ್ಟು ಮಾತ್ರ ಮಾಡಬೇಕು. ಅದಕ್ಕಿಂತ ಹೆಚ್ಚಾಗಿ ಮಾಡೋದಕ್ಕೆ ಹೋದರೆ ಏನಾಗುತ್ತೆ ಅಂದರೆ ಅಪಾಯ ಏನಾಗುತ್ತೆ ಅಂದರೆ ಸೃಷ್ಟಿಯಾಗುತ್ತೆ ಅಥವಾ ಅಪಾಯ ಏನಾಗುತ್ತೆ ಅಂದರೆ ತಪ್ಪಿದ್ದಲ್ಲ ಎಂಬ ಅರಿವು ನಮಗೇನಾಗಿರಬೇಕು ಇರಬೇಕು. ಪದೇ ಪದೇ ಸುಳ್ಳು ಹೇಳಿ ಅಂದರೆ ಮತ್ತೆ ಅಥವಾ ಪದೇ ಸುಳ್ಳು ಹೇಳಿ ಮತ್ತೊಬ್ಬರನ್ನು ಮೂರ್ಖರನ್ನಾಗಿಸಲು ಹೋಗಿ ತಾವೇ ಮೂರ್ಖರಾಗುವುದು. ಅಂದರೆ ಪದೇ ಅಥವಾ ಮತ್ತೆ ಸುಳ್ಳು ಹೇಳೋದಕ್ಕೆ ಹೋಗಿ ಮತ್ತೊಬ್ಬರನ್ನು ಏನು ಮಾಡ್ತೀವಿ, ಮೂರ್ಖರನ್ನಾಗಿಸಲು ಹೋಗಿ ಏನು ಮಾಡ್ತೀವಿ, ಕೆಲವೊಂದು ಸಂದರ್ಭದಲ್ಲಿ ನಾವೇ ಮೂರ್ಖರಾಗುವುದು ಸಹಜ ಅಂತಕ್ಕಂಥದ್ದು. ಇಲ್ಲವೇ ವಿಪತ್ತುಗಳನ್ನು ತಂದುಕೊಂಡಿರುವ ಸಂಗತಿಗಳನ್ನು ನೀವು ಕೇಳಿರಬಹುದು. ಅಂಥದ್ದೇ ಒಂದು ಪ್ರಸಂಗವನ್ನು ತೋಳ ಬಂತು ತೋಳ ಕಥೆಯಲ್ಲಿ ನಾವು ಕಾಣಬಹುದಾಗಿದೆ. ಬನ್ನಿ ಮಕ್ಕಳೇ, ಈ ಒಂದು ಗದ್ಯದ ವಿವರಣೆಗೆ ಹೋಗೋಣ. ಒಂದು ಊರಿನಲ್ಲಿ ಒಬ್ಬ ಹುಡುಗನಿದ್ದ. ಯಾವುದೋ ಒಂದು ಊರಿತ್ತು. ಆ ಊರಿನಲ್ಲಿ ಏನಾಗಿದೆ ಅಂದರೆ ಒಬ್ಬ ಹುಡುಗ ಅಥವಾ ಒಬ್ಬ ಏನಾಗಿದ್ದ ಬಾಲಕ ಇದ್ದ. ಅವನು ಪ್ರತಿದಿನ ಅಂದರೆ ದಿನನಿತ್ಯ ಏನು ಮಾಡ್ತಾ ಇದ್ದ ಅಂದರೆ ಕುರಿಗಳನ್ನು ಮೇಯಿಸಲು ಕಾಡಿಗೆ ಹೋಗುತ್ತಿದ್ದನು. ಆ ಪ್ರತಿದಿನಲೂ ಕೂಡ ದಿನಾಲೂ ಕೂಡ ಏನು ಮಾಡ್ತಾ ಇದ್ನ, ಅವನು ಕುರಿಗಳನ್ನು ಮೇಯಿಸುವುದಕ್ಕೆ ಏನು ಮಾಡ್ತಾ ಇದ್ದ, ಎಲ್ಲಿಗೆ ಹೋಗ್ತಾ ಇದ್ದ, ಕಾಡಿಗೆ ಹೋಗ್ತಾ ಇದ್ದ. ಕಾಡು ಅಂದರೆ ಇಲ್ಲಿ ಅರಣ್ಯ ಕಾನನ ಅಂತೇಳಿ ಕರಿತೀವಿ. ಆ ಒಂದು ಕಾಡಿಗೆ ಏನು ಮಾಡ್ತಾ ಇದ್ದ ಅಂದರೆ ಕುರಿಗಳನ್ನು ಹೊಡೆದುಕೊಂಡು ಏನು ಮಾಡ್ತಾ ಇದ್ದ, ಮೇಯಿಸಲು ಹೋಗ್ತಾ ಇದ್ದ. ಅವನು ಕುರಿಗಳನ್ನು ಮೇಯಲು ಬಿಟ್ಟು ಬಯಲಲ್ಲಿ ಆಟವಾಡುತ್ತಿದ್ದನು. ಆ ಕುರಿಗಳನ್ನು ಏನು ಮಾಡ್ತಾ ಇದ್ದ, ಆ ಕಾಡಿನಲ್ಲಿ ಬಿಟ್ಟು ಅಲ್ಲೇ ಒಂದು ಬಯಲು ಅಂದರೆ ಮೈದಾನ ಇರುವಂಥ ಒಂದು ಪ್ರದೇಶದಲ್ಲಿ ಏನು ಮಾಡ್ತಾ ಇದ್ದ ಅಂದರೆ ಅವನೇನು ಮಾಡ್ತಾ ಇದ್ದ, ಕುರಿಗಳನ್ನು ಬಿಟ್ಟು ಆಟವಾಡ್ತಾ ಇದ್ದನು. ಸ್ವಲ್ಪ ದೂರದಲ್ಲಿ ಜನರು ಗದ್ದೆಗಳಲ್ಲಿ ಕೆಲಸ ಮಾಡುತ್ತಿದ್ದರು. ಸ್ವಲ್ಪ ದೂರದಲ್ಲಿ ಏನಾಗ್ತಿದ್ರು ಅಂದರೆ ಅಲ್ಲಿ ಜನರು ಏನು ಮಾಡ್ತಾ ಇದ್ದಾರೆ ಅಂದರೆ ತಮ್ಮ ಜಮೀನುಗಳಲ್ಲಿ ಗದ್ದೆಗಳಲ್ಲಿ ಏನು ಮಾಡ್ತಾಯಿದ್ರು, ಕೆಲಸ ಮಾಡುತ್ತಿದ್ದರು. ಈ ಹುಡುಗನಿಗೆ ತಮಾಷೆ ಮಾಡಬೇಕು ಅನಿಸಿತು. ಈ ಹುಡುಗನಿಗೆ ಏನು ಅನಿಸುತ್ತೆ ಅಂದರೆ ಅಲ್ಲಿ ತಮಾಷೆ ಮಾಡಬೇಕಂತ ಮನಸ್ಸಿನಿಗೆ ಬಂದುಬಿಡುತ್ತೆ. ಆಗ ಅವನು ಜನರಿಗೆ ಕೇಳುವಂತೆ ಜೋರಾಗಿ ತೋಳ ಬಂತು ಕಾಪಾಡಿ ಬೇಗ ಬನ್ನಿ, ಯಾರಾದರೂ ಬನ್ನಿ ಎಂದು ಕೂಗಿಕೊಂಡನು. ತಮಾಷೆ ಮಾಡ್ಬೇಕಂತ ಹೇಳ್ಬಿಟ್ಟು ಏನು ಮಾಡ್ತಾನೆ, ತೋಳ ಬರದೇ ಇದ್ದರೂ ಕೂಡ ಏನು ಮಾಡ್ತಾನೆ ಅಂದರೆ ಜೋರಾಗಿ ಅಲ್ಲಿ ಗದ್ದೆಗಳಲ್ಲಿ ಕೆಲಸ ಮಾಡುವಂಥವರಿಗೆ ಕೇಳುವಂತೆ ತೋಳ ಬಂತು ಕಾಪಾಡಿ ಬನ್ನಿ ಎಂದು ಏನು ಮಾಡ್ತಾನೆ, ಜೋರಾಗಿ ಏನು ಮಾಡ್ತಾನೆ ಕೂಗಿಕೊಂಡನು. ಇದನ್ನು ಕೇಳಿದ ಜನರು ಹುಡುಗನ ಸಹಾಯಕ್ಕೆ ಧಾವಿಸಿ ಅಂದರೆ ಓಡೋಡಿ ಏನು ಮಾಡ್ತಾರೆ ಅಂದರೆ ಬರ್ತಾರೆ.
ಏನು ಕೂಡಿ ಬರ್ತಾನಂದರೆ ಆ ಒಂದು ಬಾಲಕ ಅಥವಾ ಹುಡುಗ ತೋಳ ಬಂತು ಬನ್ನಿ ಯಾರಾದರೂ ಕಾಪಾಡಿ ಅಂತ ಜೋರಾಗಿ ಕೂಗಿಕೊಂಡಾಗ ಅಲ್ಲೇ ಕೆಲಸ ಮಾಡುವಂಥ ಜನರು ಏನು ಮಾಡ್ತಾನಂದರೆ ಆ ಒಂದು ಹುಡುಗನ ಒಂದು ಸಹಾಯಕ್ಕೆ ಏನು ಮಾಡ್ತಾನಂದರೆ ಧಾವಿಸಿ ಅಂದರೆ ಓಡಿ ಬಂದರು. ಆದರೆ ಅಲ್ಲಿ ತೋಳ ಇರಲಿಲ್ಲ. ಆದರೆ ಏನಾಗಿತ್ತಂದ್ರೆ ಅಲ್ಲಿ ತೋಳ ಇರಲಿಲ್ಲ. ಹುಡುಗ ಜನರನ್ನು ನೋಡಿ ಒಳಗೆ ನಸುನಕ್ಕನು. ಆ ಒಂದು ಸಹಾಯಕ್ಕೆ ಬಂದಿರುವಂಥ ಆ ಒಂದು ಜನರನ್ನು ನೋಡ್ಬಿಟ್ಟು ಏನು ಮಾಡ್ತಾನಂದರೆ ಅಲ್ಲಿ ಆ ಒಂದು ಬಾಲಕ ಅಥವಾ ಹುಡುಗ ಏನು ಮಾಡ್ತಾನಂದರೆ ನಸುನಕ್ಕನು ಅಂದರೆ ಒಳಗೊಳಗೆ ಏನು ಮಾಡ್ತಾ ಇರ್ತಾನೆ, ನಗ್ತಾ ಇರ್ತಾನೆ. ಈ ಚಿತ್ರದಲ್ಲಿ ಕೊಟ್ಟಿದ್ದಾರಲ್ವಾ, ಬಾಲಕ ಕೂಗಿಕೊಂಡಾಗ ಏನು ಮಾಡ್ತಾಯಿದ್ರೆ ಇಲ್ಲಿ ಇಷ್ಟು ಜನಗಳು ಏನು ಮಾಡ್ತಾರಂದರೆ ಓಡೋಡಿ ಬಂದಿರ್ತಾರೆ. ಆದರೆ ಜನರು ಹುಡುಗನಿಗೆ ಧೈರ್ಯ ಹೇಳಿ ಹಿಂತಿರುಗಿದರು. ಅಲ್ಲಿ ತೋಳ ಇರಲಿಲ್ಲ, ಹಾಗಾಗಿ ಭಯವಾದರೆ ನಾವಿರ್ತೀವಿ ಅಂತ ಏನು ಮಾಡ್ತಾರೆ ಬಾಲಕನಿಗೆ ಧೈರ್ಯ ಹೇಳ್ಬಿಟ್ಟು ಏನು ಮಾಡ್ತಾರೆ ಮತ್ತೆ ತಮ್ಮ ತಮ್ಮ ಕೆಲಸಗಳಿಗೆ ಏನು ಮಾಡ್ತಾರೆ ಹಿಂದಿರುಗಿದರು. ನೆಕ್ಸ್ಟ್ ಮಾರನೆಯ ದಿನವು ಕುರಿ ಕಾಯುವ ಹುಡುಗ ಜನರಿಗೆ ಕೇಳುವಂತೆ ಅಲ್ವಾ, ಪ್ರತಿದಿನವೂ ಕೂಡ ಏನು ಮಾಡ್ತಾ ಇದ್ದ, ಕುರಿಗಳನ್ನು ಮೇಯಿಸೋದಕ್ಕೆ ಏನು ಮಾಡ್ತಾ ಇದ್ದ, ಕಾಡಿಗೆ ಬರ್ತಾ ಇದ್ದ. ಅಲ್ಲಿಯ ಜನರು ಕೂಡ ಪ್ರತಿನಿತ್ಯನೂ ಕೂಡ ತಮ್ಮ ಜಮೀನುಗಳಲ್ಲಿ ಕೆಲಸಗಳನ್ನು ಮಾಡ್ತಾಯಿದ್ರು. ಈ ಬಾಲಕನು ಕೂಡ ಏನು ಮಾಡ್ತಾ ಇದ್ದಂದರೆ ಮಾರನೆಯ ದಿನವೂ ಕೂಡ ಕುರಿ ಕಾಯುವ ಹುಡುಗ ಜನರಿಗೆ ಕೇಳುವಂತೆ ಅಯ್ಯೋ ಬನ್ನಿ ಕಾಪಾಡಿ ತೋಳ ಬಂದಿದೆ ತೋಳ ಎಂದು ಕೂಗಿದನು. ಜನರು ಹುಡುಗನ ಅಳುವು ಕೇಳಿ ಓಡೋಡಿ ಬಂದರು. ಮಾರನೇ ದಿನವೂ ಕೂಡ ಏನು ಮಾಡ್ತಾನಂದರೆ ತೋಳ ಬಂತು ಅಂತ ಬಾಲಕ ಕೂಗಿದ ತಕ್ಷಣ, ಹುಡುಗ ಕೂಗಿದ ತಕ್ಷಣ ಅಲ್ಲಿ ಏನು ಮಾಡ್ತಾರಂದರೆ ಮತ್ತೆ ಆ ಒಂದು ಹುಡುಗನ ಒಂದು ಸಹಾಯಕ್ಕೆ ಏನು ಮಾಡ್ತಾರೆ, ಅಲ್ಲಿರುವಂಥ ಜನರು ಏನು ಮಾಡ್ತಾರಂದರೆ ಓಡೋಡಿ ಬಂದರು. ತೋಳ ಇದ್ದರಲ್ಲವೇ ಕಾಣುವುದು, ತೋಳ ಇದ್ರೆ ತಾನೇ ಅಲ್ಲಿ ಕಾಣೋದು, ತೋಳನೇ ಇಲ್ಲ. ಇವನು ಸುಮ್ಮನೆ ಏನು ಮಾಡ್ತಾನಂದರೆ ತೋಳ ಬಂದಿದೆ ಕಾಪಾಡಿ ಬನ್ನಿ ಅಂತ ಏನು ಮಾಡ್ತಾನೆ, ಅಲ್ಲಿಯ ಒಂದು ಜನರಿಗೆ ತಮಾಷೆ ಮಾಡಬೇಕಂತ ಏನು ಮಾಡ್ತಾ ಇರ್ತಾನೆ, ಕೂಗ್ತಾ ಇರ್ತಾನೆ. ಹುಡುಗನಿಗೆ ಒಳಗೊಳಗೆ ನಗು ಬಂತು. ಮತ್ತೆ ಏನಾಗುತ್ತೆ ಅಂದರೆ ಹುಡುಗನಿಗೆ ಒಳಗೊಳಗೆ ಏನಾಗ್ತಾನೆ ಅಂದರೆ ನಗ್ತಾ ಇರ್ತಾನೆ. ಜನರು ಹುಡುಗನ ಬಗ್ಗೆ ಹುಡುಗನ ಬಗ್ಗೆ ಏನು ಮಾಡ್ತಾನಂದರೆ ಗೊಣಗುತ್ತಾ ಬೈಯುತ್ತಾ ಏನು ಮಾಡ್ತಾನಂದರೆ ಮನಸ್ಸಿನ ಒಳಗಡೆ ಏನು ಮಾಡ್ತಾನಂದರೆ ಅವನಿಗೆ ಅರ್ಥವಾಗದೇ ರೀತಿಯಲ್ಲಿ ಅಸ್ಪಷ್ಟವಾಗಿ ಏನು ಮಾಡ್ತಾನಂದರೆ ಗೊಣಗ್ತಾ ಇರ್ತಾರೆ. ಯಾರ ಬಗ್ಗೆ? ಆ ಬಾಲಕನ ಬಗ್ಗೆ. ಯಾಕೆ ಗೊಣಗ್ತಾ ಇರ್ತಾರೆ ಅಂದರೆ ತೋಳ ಬಂದಿದೆ ಕಾಪಾಡಿ ಅಂತ ಕೂಗ್ಕೊಂಡಿರ್ತಾನಲ್ವಾ, ಕಾಪಾಡೋಣ ಅಂತ ಬಂದಾಗ ಅಲ್ಲಿ ತೋಳ ಇರುವುದಿಲ್ಲ. ಹಾಗಾಗಿ ಏನು ಮಾಡ್ತಾನಂದರೆ ಆ ಬಾಲಕ್ಕೊಂದು ದಿನ ಇದೇ ಆಗೋಯ್ತು, ಬರೀ ಕಾಪಾಡಿ ಬನ್ನಿ ಅಂತ ಕೂಗ್ತಾನೆ. ಆದರೆ ಇಲ್ಲಿ ಯಾವುದು ತೋಳನೂ ಬಂದಿರೋಲ್ಲ, ಏನೂ ಬಂದಿಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಅಲ್ಲಿ ಬಂದಿರುವಂಥ ಜನರು, ಸಹಾಯಕ್ಕೆ ಬಂದಿರುವಂಥ ಜನರು ಗೊಣಗುತ್ತಾ ಅಂದರೆ ಅಸ್ಪಷ್ಟವಾಗಿ ಬೈಯುತ್ತಾ ಏನು ಮಾಡ್ತಾರೆ ಅಂದರೆ ತಮ್ಮ ಕೆಲಸಗಳಿಗೆ ಹಿಂದಿರುಗಿದರು. ಹುಡುಗನಿಗೆ ಇದೊಂದು ರೀತಿ ಮೋಜು ಅನಿಸಿತು. ಹುಡುಗನಿಗೆ ಏನಾಗುತ್ತದೆ, ಇದೊಂದು ರೀತಿ ಮೋಜು ಅನಿಸಿಬಿಟ್ಟಿತು, ತಮಾಷೆ ಅನಿಸಿತು. ನೆಕ್ಸ್ಟ್ ಕೆಳಗಡೆ ಹೋಗೋಣ ಬನ್ನಿ. ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಸಮಯದ ನಂತರ ಆ ಜನಗಳೇನು ಬಂದು ಈ ಒಂದು ಬಾಲಕನ ಹತ್ತಿರ ಓಡಿ ಬಂದಾಗ ತೋಳೆ ಇಲ್ಲದೇ ಇರುವಂಥ ಸಂದರ್ಭವನ್ನು ನೋಡಿಬಿಟ್ಟು ಮತ್ತೆ ತಮ್ಮ ತಮ್ಮ ಕೆಲಸಗಳಿಗೆ ಹೊರಟು ಹೋಗ್ತಾರೆ. ಆಗ ಅಲ್ಲೇನಾಗುತ್ತಂದರೆ ಸ್ವಲ್ಪ ಸಮಯ ಆದ ತಕ್ಷಣ ಆ ಜನರೆಲ್ಲ ಹೊರಟು ಹೋದಾದ್ಮೇಲೆ ಮತ್ತೆ ನಿಜವಾದ ತೋಳ ಏನಾಗುತ್ತಂದರೆ ಬಂದು ಬಿಡುತ್ತೆ. ಅದು ಕುರಿಗಳನ್ನು ಹಿಡಿದು ತಿನ್ನಲಾರಂಭಿಸಿತು. ಬಂದಿರುವಂಥ ಒಂದು ತೋಳ ಏನು ಮಾಡುತ್ತಂದರೆ ನಿಜವಾಗಿ ತೋಳ ಬಂದ್ಬಿಟ್ಟು ಏನು ಮಾಡುತ್ತೆ, ಆ ಬಾಲಕ ಏನು ಆ ಒಂದು ಕಾಡಿನಲ್ಲಿ ಕುರಿಗಳನ್ನು ಮೇಯಿಸ್ತಾ ಇರ್ತಾನಲ್ವಾ, ಆ ಕುರಿಗಳನ್ನು ತಿನ್ನೋದಕ್ಕೆ ಏನು ಮಾಡುತ್ತೆ, ಪ್ರಾರಂಭ ಮಾಡಿತು. ಹುಡುಗನು ಜನರಿಗೆ ಅಯ್ಯೋ ಬೇಗ ಬನ್ನಿ, ನಿಜವಾಗಲೂ ತೋಳ ಬಂದಿದೆ, ನನ್ನ ಕುರಿಗಳನ್ನು ತಿನ್ನುತ್ತಿದೆ, ಬೇಗ ಬನ್ನಿ ಕಾಪಾಡಿ ಎಂದು ಜೋರಾಗಿ ಹೆದರುತ್ತಾ ಅಳುತ್ತಾ ಹಲವು ಬಾರಿ ಕೂಗಿದನು. ಆದರೆ ಅಲ್ಲಿ ಏನಾಗುತ್ತೆ, ನಿಜವಾದಂಥ ಒಂದು ತೋಳ ಬಂದಿರುತ್ತೆ. ಅವನು ಭಯ ಬಿದ್ದುಬಿಟ್ಟು ಏನು ಮಾಡ್ತಾನಂದರೆ ಯಾರಾದರೂ ಬನ್ನಿ ಕಾಪಾಡಿ ಅಂತ ಏನು ಮಾಡ್ತಾನಂದರೆ ಜೋರಾಗಿ ಕೂಗ್ತಾ ಇರ್ತಾನೆ. ಆದರೆ ಆ ಒಂದು ಬಾಲಕನ ಸಹಾಯಕ್ಕೆ ಅಥವಾ ಹುಡುಗನ ಒಂದು ಸಹಾಯಕ್ಕೆ ಯಾರೂ ಕೂಡ ಏನಾಗುವುದಿಲ್ಲ, ಬರುವುದಿಲ್ಲ. ಇದನ್ನು ಕೇಳಿಸಿಕೊಂಡ ಜನರು ಹುಡುಗ ಸುಳ್ಳು ಹೇಳುತ್ತಿದ್ದಾನೆ. ಮೊದಲೇ 1-2 ಸಾರಿ ಆ ಒಂದು ಬಾಲಕನ ಒಂದು ಹುಡುಗನ ಸಹಾಯಕ್ಕೆ ಬಂದಿರ್ತಾರೆ, ಬಟ್ ಅಲ್ಲಿ ತೋಳ ಇರುವುದಿಲ್ಲ, ಬರೀ ಇವನು ತಮಾಷೆ ಮಾಡ್ತಾ ಇದ್ದಾನೆ, ಇವನಿಗೆ ಮಾಡೋದಕ್ಕೆ ಕೆಲಸ ಇಲ್ಲ ಅಂತ ಏನು ಮಾಡ್ತಾರೆ ಜನರು, ಸುಳ್ಳು ಹೇಳ್ತಾ ಇದ್ದಾನೆ ಅಂದ್ಕೊಂಡ್ಬಿಟ್ಟು ಎಷ್ಟೇ ಜೋರಾಗಿ ಕೂಗಿದ್ರು ಅರಚಿಕೊಂಡರೂ ಕೂಡ ಏನು ಮಾಡೋದಿಲ್ಲ ಅಂದರೆ ಬಾಲಕನ ಒಂದು ಸಹಾಯಕ್ಕೆ ಅಲ್ಲಿನ ಒಂದು ಜನರು, ಗದ್ದೆಯಲ್ಲಿ ಕೆಲಸ ಮಾಡುವಂಥ ಒಂದು ಜನರು ಸಹಾಯಕ್ಕೆ ಬರುವುದಿಲ್ಲ.
ನೆಕ್ಸ್ಟ್, ಹೀಗಾಗಿ ಹುಡುಗನ ಸಹಾಯಕ್ಕೆ ಯಾರೂ ಬರಲಿಲ್ಲ. ತೋಳ ಕುರಿಗಳನ್ನು ತಿಂದು ಹೊಟ್ಟೆ ತುಂಬಿಸಿಕೊಂಡಿತು. ಕುರಿಗಳೇನು ಮಾಡುತ್ತಂದರೆ ತೋಳ ಏನು ಮಾಡುತ್ತಂದರೆ ಆ ಒಂದು ಕುರಿಗಳನ್ನು ತಿಂದು ಏನು ಮಾಡುತ್ತಂದರೆ ಚೆನ್ನಾಗಿ ಹೊಟ್ಟೆಯನ್ನು ತುಂಬಿಸಿಕೊಳ್ಳುತ್ತೆ. ಇವನಿಗೆ ಆ ತೋಳವನ್ನು ಓಡಿಸುವುದಕ್ಕೆ ಆಗೋದಿಲ್ಲ. ಹುಡುಗ ಚಿಕ್ಕ ಬಾಲಕನಾಗಿರ್ತಾನೆ. ಹಾಗಾಗಿ ಭಯ ಬಿದ್ದುಬಿಟ್ಟು ಏನು ಮಾಡ್ತಾನಂದರೆ ದೂರ ಹೋಗ್ಬಿಡ್ತಾನೆ. ಆ ಒಂದು ತೋಳ ಏನು ಮಾಡುತ್ತಂದರೆ ಆ ಒಂದು ಕುರಿಗಳನ್ನು ಅಟ್ಟಾಡಿಸಿಕೊಂಡು ಓಡೋಗಿ ಹಿಡಿದುಬಿಟ್ಟು ಏನು ಮಾಡುತ್ತಂದರೆ ತಿನ್ನುತ್ತೆ ಹೊಟ್ಟೆ ತುಂಬ. ಹುಡುಗ ಅಳುತ್ತಾ ಮನೆಗೆ ಹಿಂತಿರುಗಿದನು. ಹುಡುಗ ಏನು ಮಾಡ್ತಾನಂದರೆ ಅಳುತ್ತಾ ಮನೆಗೆ ಏನು ಮಾಡ್ತಾನಂದರೆ ಹಿಂತಿರುಗಿಬಿಡ್ತಾನೆ. ಮೊದಲೇ ತಮಾಷೆ ಮಾಡ್ದಿರೇ ಆ ಒಂದು ಕಷ್ಟ ಬಂದಾಗ ಕರೆದಾಗ ಏನು ಮಾಡ್ತಾಯಿದ್ರು, ಅಲ್ಲಿನ ಒಂದು ಜನರು ಬರ್ತಾಯಿದ್ರು. ಇವನು ಮುಂಚೆನೇ ಏನು ಮಾಡ್ತಾನಂದ್ರೆ ಅವ್ರಿಗೆ ತೋಳ ಬಂದಿದೆ ತೋಳ ಅಂತೇಳಿ ತಮಾಷೆ ಮಾಡ್ತಾನೆ. ನಿಜವಾದ ಒಂದು ತೋಳ ಬಂದಾಗ ಏನು ಆಗೋದಿಲ್ಲ ಅಂದರೆ ಇವನು ಸುಳ್ಳು ಹೇಳ್ತಾನೆ ಅಂತ ಏನು ಮಾಡ್ತಾರೆ ಅಲ್ಲಿನ ಒಂದು ಜನರು, ಆ ಗದ್ದೆಯಲ್ಲಿ ಕೆಲಸ ಮಾಡುವಂಥ ಜನರು ಸಹಾಯಕ್ಕೆ ಬರೋದಿಲ್ಲ. ಇದರಿಂದ ಆ ಒಂದು ಬಾಲಕನಿಗೆ, ಆ ಹುಡುಗನಿಗೆ ಏನಾಗುತ್ತೆ ಅಂದರೆ ನಷ್ಟವಾಗುತ್ತೆ. ಈ ಒಂದು ಕಥೆಯ ಒಂದು ನೀತಿ ಅಥವಾ ಈ ಒಂದು ಗದ್ಯದ ಒಂದು ನೀತಿಯನ್ನು ನೋಡೋದಾದರೆ, ಇಲ್ಲಿ ಮಿತಿ ಮೀರಿದ ಹುಡುಗಾಟ ತರುವುದು ಸಂಕಟ. ಅಂದರೆ ನಾವು ಮಿತಿಮೀರಿಯಾಗಿ ಏನು ಮಾಡಬಾರ್ದು ಅಂದರೆ, ಮಿತಿಮೀರಿ ಅಂದರೆ ಅತಿಯಾಗಿ ನಾವೇನು ಮಾಡಬಾರ್ದು, ಹುಡುಗಾಟವನ್ನು ಆಡಬಾರದು. ಆ ಹುಡುಗಾಟ ಆಡೋದ್ರಿಂದ ಏನಾಗುತ್ತೆ ಅಂದರೆ ಅದು ನಮಗೆ ಏನಾಗುತ್ತೆ ಅಂದರೆ ಸಂಕಟವನ್ನು ಏನು ಮಾಡುತ್ತೆ, ಸಮಸ್ಯೆಯನ್ನು ಏನು ಮಾಡುತ್ತೆ, ತರುತ್ತದೆ ಅಂತಕ್ಕಂಥದ್ದು ಈ ಒಂದು ಕಥೆಯ ನೀತಿಯಾಗಿರುತ್ತೆ ಮಕ್ಕಳೇ. ಧನ್ಯವಾದಗಳು ಮಕ್ಕಳೇ.